ಮತ್ತೆ ಇದನ್ನ ನಾವು ಇದ್ವಿ. ಎರಡನೇ ದಿನದ ಆಡಿಟ್ನಲ್ಲಿ ನಾಯಕ್ ಸರ್ ಅವರು ಪರಿಸರದ ಪ್ರಯೋಜನಗಳನ್ನ ತುಂಬ ವಿಸ್ತಾರವಾಗಿ ಹೇಳ್ಕೊಟ್ಟಿದ್ದಾರೆ. ಮತ್ತೆ ಸ್ಟೋರ್ನಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳು ಹೇಗಿರಬೇಕು, ಯಾವ ರೀತಿ ಇರಬೇಕು ಅನ್ನೋದನ್ನ ಅವರು ತುಂಬ ಇದಾಗಿ ಹೇಳ್ಕೊಟ್ಟಿದ್ದಾರೆ. ಮತ್ತೆ ಎಕ್ಸ್ಪ್ಲೇನ್ ವಿಶೇಷವಾಗಿ ಕೆಲಸ ಮಾಡಬೇಕಾದಂಥ ನಮಗೆ ತಾಲೀಮು ಮತ್ತು ಎಕ್ಸ್ಪ್ಲೇನ್ ಕೊಡ್ತಾರೆ. ಮುಂಜಾಗ್ರತಾ ಕ್ರಮಗಳನ್ನ ಯಾವುದನ್ನು ವಹಿಸಿಕೊಂಡಿರಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ನಮಗೆ ನೆನ್ನೆ ಹೇಳ್ಕೊಟ್ರು. ನಮಗೆ ಯಾವ ರೀತಿ ನಾವು ಉಪಯೋಗಿಸ್ಕೋಬೇಕು ಅನ್ನೋದನ್ನು ಕ್ಲಿಯರಾಗಿ ನಾಯಕರು ಮತ್ತು ನಿನ್ನೆ ದಿನೇಶ್ ಸರ್ ಇದ್ರು, ಅವರೆಲ್ಲ ತುಂಬ ಇಂಟ್ರೊಡಕ್ಷನ್ ಕೊಟ್ಟು ನಮಗೆ ಚೆನ್ನಾಗಿ ಹೇಳ್ಕೊಟ್ರು. ನನಗೆ ಒಂದು ಇದು ನಿಯೋಜಿತ ಕಾರ್ಯ ಪ್ರಾಜೆಕ್ಟ್ ಅದನ್ನು ಮೊದಲನೇ ನಾನು ಮಾಡ್ತಾ ಬಂದಿದ್ದೀನಿ. ತಾಲಿ ಮರ ಇದು, ಇದರಲ್ಲಿ ಯಾವುದೇ ರೀತಿಯ ಎಲೆಗಳಿಲ್ಲ ಮತ್ತೆ ಮರ ಒಣಗಿರೋ ರೀತಿ ಸಿಚುವೇಶನ್ ಇದೆ. ಏನಂದ್ರೆ ಪರಿಸರದಲ್ಲಿ ಈ ರೀತಿ ಇರೋದು ತಪ್ಪು. ಇದು ಮೊದಲನೇ ಅಂತ ನಾವು ಹೇಗೆ ಡೆವಲಪ್ ಮಾಡಬೇಕು, ಈ ಥರ ಇರೋಂಥದ್ದನ್ನ ನಾವು ಹೇಗೆ ಡೆವಲಪ್ ಮಾಡಬೇಕು ಅನ್ನೋದು ನಮ್ಮ ಮೊದಲನೇ ಉದ್ದೇಶ. ಇದನ್ನ ಡೆವಲಪ್ ಮಾಡಿದಾಗ ನಾವು ಎರಡನೇ ಹಂತಕ್ಕೆ ಏನು ನೋಡ್ತೀವಿ ಅಂದರೆ ಎರಡನೇ ಹಂತಕ್ಕೆ ಅದೇ ಮರ ಸ್ವಲ್ಪ ಚಿಗುರುತ್ತದೆ ಅಂದರೆ ನಾವು ಯಾವುದೇ ರೀತಿ ತಪ್ಪು ಮಾಡ್ಕೊಂಡ್ರು ಅದನ್ನು ಸರಿದೂಗಿಸ್ಕೊಂಡು ನಂತರ ಅದನ್ನು ಸರಿಯಾದ ಕ್ರಮದಲ್ಲಿ ಹೋಗೋಂಥ ರೀತಿಯಲ್ಲಿ ನಾವು ಇದನ್ನು ಮಾಡ್ಕೊಂಡು ಹೋಗ್ಬೇಕು. ಸ್ವಲ್ಪ ಚಿಗುರುತ್ತದೆ. ಮೂರನೇದಲ್ಲಿ ಪ್ರಕೃತಿಯಲ್ಲಿ ನಾವು ಹೇಗಿರ್ಬೇಕು ಅನ್ನೋದಕ್ಕೋಸ್ಕರ ಒಂದು ಮರ ಬೆಳೆದು ಹೇಗೆ ದೊಡ್ಡದಾಗಿ ಅದು ಚಿಗ್ರಿ ಹಣ್ಣು ಹೂವು ಕಾಯಿ ಕೊಟ್ಟು ಜನರ ಬದುಕಕ್ಕೆ ಹೇಗೆ ನೆರಳು ಕೊಡುತ್ತೆ ಅನ್ನೋದಕ್ಕೋಸ್ಕರ ಹಸಿರಾಗಿರೋಕ್ಕೋಸ್ಕರ ಒಂದು ಮರ ತುಂಬ ಸಮೃದ್ಧಿಯಾಗಿ ಬೆಳೆದು ಇದು ಹಸಿರೇ ನಮ್ಮ ಉಸಿರು ಅನ್ನೋದಕ್ಕಾಗಿ ಮರ ತುಂಬ ಚಿಗುರಿ ಹಸಿರಾಗಿರೋ ನಮಗೆ ಕಾಣಿಸ್ತಾ ಇರುತ್ತೆ. ಇದು 3 ರೀತಿಯ ಹಂತಗಳಾಯಿತು. ಮತ್ತೆ ನಾನು ಇವತ್ತು 3ನೇ ದಿನದ ಆಡಿಟಲ್ಲಿ ನಾನು ಒಂದು ಪ್ರಕೃತಿ ಬಗ್ಗೆ ವಿಷಯನ ಮಂಡಿಸಲಿಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಪ್ರಮುಖವಾಗಿ ನಾನು ತಗೊಂಡಿರೋ ಟಾಪಿಕ್ ಏನಂತಂದರೆ ಮಾಲಿನ್ಯವನ್ನು ತಡೆಗಟ್ಟುವ ಕ್ರಮಗಳು. ನಾವು ಏನೇ ಆಗಲಿ ಒಂದು ಪ್ರಪಂಚದಲ್ಲಿ ಯಾವುದೇ ವಿಷಯ ಆಗಲಿ ಒಂದು ದೇಶ ಬೆಳೀಬೇಕು ಅಂತಂದರೆ ಅಲ್ಲಿನ ಕೈಗಾರಿಕೆ ಅಗತ್ಯವಾಗಿರುತ್ತೆ. ಒಂದು ದೇಶ ಅಭಿವೃದ್ಧಿ ಹೊಂದಬೇಕು ಅಂದರೆ ಕೈಗಾರಿಕೆ ಅಗತ್ಯವಾಗಿ ಬೇಕೇ ಬೇಕು. ಆದ್ದರಿಂದ ಒಂದು ಕೈಗಾರಿಕಾ ಪ್ರದೇಶದಲ್ಲಿ ಅನೇಕ ರೀತಿಯ ರಾಸಾಯನಿಕಗಳು, ಕೆಮಿಕಲ್ಸ್, ಆಮೇಲೆ ಇತ್ಯಾದಿ ರಾ ಮೆಟೀರಿಯಲ್ಸ್ ಅಂತ ಕಚ್ಚಾ ವಸ್ತುಗಳನ್ನು ನಾವು ಉಪಯೋಗಿಸ್ಕೊಳ್ಳಬೇಕಾಗುತ್ತೆ. ಅದನ್ನು ಉಪಯೋಗಿಸ್ಕೊಂಡದನ್ನು ನಾವು ಹೇಗೆ ಸಮರ್ಪಕವಾಗಿ ಬಳಸ್ಕೊಂಡು ಮತ್ತು ಅದರಿಂದ ತ್ಯಾಜ್ಯ ಬರೋಂಥ ತ್ಯಾಜ್ಯನ ನಾವು ಹೇಗೆ ಅದನ್ನು ಮತ್ತೆ ಉಪಯೋಗಿಸ್ಬೇಕು, ರೀಯೂಸ್ ಮಾಡ್ಕೋಬೇಕು ಅಂತ ಅನ್ನೋದನ್ನ ನಾನು ತಿಳಿಸ್ತೀನಿ. ಮೊದಲನೇದಾಗಿ ನಾವು ಮಾಲಿನ್ಯವನ್ನು ತಡೆಗಟ್ಟಬೇಕಾದ ಕ್ರಮಗಳೇನಂತ ಅಂದರೆ ಮರಗಳನ್ನ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಕಡಿಯದಂತೆ ತಡೆಗಟ್ಟಬೇಕು. ಪ್ರಕೃತಿಗೆ ಅವಶ್ಯಕವಾಗಿ ಪ್ರಕೃತಿ ಅಂತ ಇನ್ನು ಅನ್ನಿಸ್ಕೋಬೇಕು ಅಂದರೆ ಮರಗಳು ಇರಲೇಬೇಕು. ಮರಗಳಿರ್ತವೆ. ಆ ಮರಗಳನ್ನ ಅವಶ್ಯಕವಾಗಿ ಬಳಸ್ಕೊಳ್ಳಬೇಕಾದ ಸಂದರ್ಭ ಇದ್ದೇ ಇರುತ್ತೆ. ಅದನ್ನ ಯಾವುದಕ್ಕೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅನ್ನೋದಕ್ಕೋಸ್ಕರ ಅದನ್ನ ಆ ಮರಗಳನ್ನ ಬಳಸ್ಕೋಬೇಕು. ನಂತರ ಆ ಮರಗಳನ್ನ ಕಡಿಯೋ ತಕ್ಕಾಗಿ ಅದನ್ನ ಬೆಳೆಸೋಕ್ಕೆ ಪ್ರಯತ್ನ ಪಡಬೇಕು. ಇದರಿಂದ ಪರಿಸರ ಸಮೃದ್ಧಿ ಆಯ್ತದೆ ಮತ್ತೆ ಜನರಿಗೆ ಉಸಿರಾಡೋಕೆ ಅನುಕೂಲ ಆಗ್ತದೆ. ಏನಂತಂದ್ರೆ ಒಂದು ಎಕ್ಸಾಂಪಲ್ಗೆ ಒಂದು ಮರ ಇದ್ರೆ ಅದರಲ್ಲಿ ಆಮ್ಲಜನಕ ಬಿಡುಗಡೆ ಆಗುತ್ತೆ. ಆಮ್ಲಜನಕ ಬಿಡುಗಡೆ ಆದಾಗ ಮನುಷ್ಯರು ಸಹಜವಾಗಿ ಉಸಿರಾಟೋಲ್ಲ ಆಮ್ಲಜನಕ ಬೇಕೇ ಬೇಕು. ಅದರಿಂದ ಅವನು ಆಮ್ಲಜನಕವನ್ನು ತಗೊಂಡು ಇಂಗಾಲದ ಡೈಆಕ್ಸೈಡನ್ನು ಹೊರ ಹಾಕ್ತಾನೆ. ಇದರ ಇಂಗಾಲದ ಡೈಆಕ್ಸೈಡನ್ನು ಹೊರ ಹಾಕಿದಾಗ ಅದನ್ನ ಪ್ರಕೃತಿ ಅನ್ನೋದು ಏನಿರುತ್ತೆ, ಮರ ಗಿಡ ಬಳ್ಳಿ ಅಂತ ಏನಿರುತ್ತೆ ಅದು ಇಂಗಾಲದ ಡೈಆಕ್ಸೈಡ್ನ ತಗೊಂಡು ಮತ್ತೆ ಆಮ್ಲಜನಕವನ್ನು ಕೊಡುತ್ತೆ. ನಾವು ಒಂದು ಕೊಟ್ಟರೆ ಅದು ನಮಗೊಂದು ಕೊಡುತ್ತೆ. ಇದರಲ್ಲಿ ಒಂದು ಪರಿಸರ ಮತ್ತು ಸಮಾಜದ ನಡುವೆ ಹೇಗೆ ವ್ಯತ್ಯಾಸ ಇರುತ್ತೆ ಅಂತ ಅಂದರೆ ಪರಿಸರ ಮತ್ತು ಸಮಾಜ ಅನ್ನೋದು ಒಂದು ರೈಲ್ವೆಯಲ್ಲಿ 2 ಹಳಿಗಳಿದ್ದಂತೆ. ಇವೆರಡು ಸಮವಾಗಿದ್ದರೆ ರೈಲು ಎಷ್ಟು ದೂರ ಬೇಕಾದ್ರೂ ಹೋಗುತ್ತೆ, ತಲುಪುತ್ತೆ. ತಲುಪಬೇಕು ಅಂತ. ಸಮಾಜ ಮತ್ತು ಪ್ರಕೃತಿ ಎರಡೂ ಒಂದೇನೆ. ಇದರಲ್ಲಿ ಪ್ರಕೃತಿ ಸಮಾಜನ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ ಸಮಾಜ ಪ್ರಕೃತಿಗೆ ಅಡ್ಜಸ್ಟ್ ಆಗ್ತದೆ, ಪ್ರಕೃತಿ ಸಮಾಜಕ್ಕೆ ಅಡ್ಜಸ್ಟ್ ಆದರೆ ಸಮಾಜ ಪ್ರಕೃತಿಗೆ ಅಡ್ಜಸ್ಟ್ ಆಗ್ತದೆ. ಆ ರೀತಿಯಲ್ಲಿ ಎರಡೂ ಒಂದೇ ಥರ ಇದ್ದರೆ ಪ್ರಕೃತಿ ಮತ್ತು ಸಮಾಜದಲ್ಲಿ ಯಾವುದೇ ರೀತಿಯ ಅಸಮತೋಲನಗಳು ಉಂಟಾಗ್ತಾನೆ ಹೋದ್ರೆ ಪ್ರಪಂಚ ಎಷ್ಟು ದಿನ ಬೇಕಾದ್ರೂ ಹೋಗುತ್ತೆ. ಅದರ ಅಲ್ಲದೆ ಒಂದು ಹಳಿ ಯಾವುದಾದ್ರು ಬೇರೆ ಕಡೆ ತಿರುಗಿದ್ರೆ ಒಂದು ಅವನತಿ ಒಂದೊಂದು ಗ್ಯಾರಂಟಿ ಆಗುತ್ತೆ. ಇದರಿಂದ ಮನುಷ್ಯನ ಅವನತಿ ಖಂಡಿತ ಆಗುತ್ತೆ. ಎರಡನೇದಾಗಿ ವಿಷಕಾರಿ ವಸ್ತುಗಳನ್ನು ಬಳಕೆಯನ್ನು ಕಡಿಮೆ ಮಾಡಬಹುದು. ಯಾವುದೇ ಒಂದು ಫ್ಯಾಕ್ಟ್ರಿ ಆಗಲಿ, ಇಂಡಸ್ಟ್ರಿಯಲ್ ಏರಿಯಾನೇ ಆಗಲಿ, ಯಾವುದೇ ಒಂದು ಕಾರ್ಖಾನೆಗಳಾಗಲಿ ಅಲ್ಲಿ ವಿಷಕಾರಿ ಅನಿಲಗಳನ್ನ ಬಳಸಬೇಕಾಗಿದೆ. ಅದನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು. ಅದನ್ನು ಬಳಸಿದ್ರು
ಅದನ್ನು ಸರಿಯಾದ ಪ್ರಮಾಣದಲ್ಲಿ ಕಡಿಮೆನೂ ಬಳಸ್ಕೊಂಡು ಅದರಿಂದ ಯಾವುದೇ ರೀತಿಯ ತೊಂದರೆ ಆಗ್ತಾನೆ, ಪ್ರಕೃತಿಗೆ ಯಾವುದೇ ರೀತಿಯ ತೊಂದರೆ ಆಗ್ತಾನೆ ನಾವು ಅದನ್ನ ಮೇಂಟೈನ್ ಮಾಡಬೇಕು. ಆ ವಸ್ತುಗಳು ಯಾವುದೇ ರೀತಿ ಪರಿಸರಕ್ಕೆ ಸೇರಬಾರ್ದು. ಮೂರನೇದಾಗಿ ಪರಿಸರದಲ್ಲಿರೋ ಸಂಪನ್ಮೂಲಗಳನ್ನು ಕಡಿಮೆ ಉಪಯೋಗಿಸಬೇಕು. ಉದಾಹರಣೆಗೆ ಪರಿಸರದ ಸಂಪನ್ಮೂಲಗಳು ಅಂದ್ರೆ ಇಂಧನ, ನೀರು, ಗಾಳಿ, ಬೆಳಕು ಇವನ್ನ ಸಾಮಾನ್ಯವಾಗಿ ಆದಷ್ಟು ಕಡಿಮೆ ಉಪಯೋಗಿಸ್ಕೊಂಡು ಮಿತವಾಗಿ ಬಳಸಬೇಕು. ಮಿತವಾಗಿ ಇದನ್ನು ಬಳಸಿ ನಂತರ ಮಿತವಾಗಿ ಬಳಸಿ ಇದರಿಂದ ಹೆಚ್ಚು ಉಪಯುಕ್ತತೆ ಪಡಿಬೇಕು. ಮತ್ತೆ ಇದನ್ನು ಪೋಲ್ ಮಾಡಬಾರ್ದು. ಈಗ ನೀರು ತುಂಬಾ ಈಗ ಒಂದು ಫ್ಯಾಕ್ಟ್ರಿ ಒಂದು ಇದು ಆಗ್ಲೇಬೇಕು ಅಂದ್ರೆ ನೀರಿನ ಅವಶ್ಯಕತೆ ಇದ್ದೇ ಇರುತ್ತೆ. ನೀರಿನ ಅವಶ್ಯಕತೆ ಇದ್ದಾಗ ಅದನ್ನು ಬಳಸ್ಕೋಬೇಕು. ಅದರಿಂದ ವೇಸ್ಟ್ ಆಗಂತ ನೀರನ್ನ ಆದಷ್ಟು ರಿಫೈಂಡ್ ಮಾಡಬೇಕು, ಇಲ್ಲ ಫಿಲ್ಟರ್ ಮಾಡಬೇಕು, ಅದು ಮತ್ತೆ ಬಳಸ್ಕೋಬೇಕು. ಈ ರೀತಿಯಿಂದ ಆದ್ರೆ ಪ್ರಕೃತಿಯಿಂದ ದೊರೆಯುವಂತ ಸಂಪನ್ಮೂಲಗಳನ್ನ ನಾವು ಆದಷ್ಟು ಕಡಿಮೆ ಮಾಡ್ಕೊಂಡು ಹೆಚ್ಚು ಉಪಯುಕ್ತತೆಯನ್ನು ಪಡಿಬಹುದು. ಮೂರನೇದಾಗಿ ಹಳೆಯ ಯಂತ್ರೋಪಕರಣಗಳನ್ನ ಕಡಿಮೆ ಮಾಡಬೇಕು. ನಾಲ್ಕನೇದಾಗಿ ಹಳೆಯ ಯಂತ್ರೋಪಕರಣಗಳನ್ನ ಏನು ಕಡಿಮೆ ಮಾಡಬೇಕು ಅಂದ್ರೆ ಹಳೆಯ ಯಂತ್ರೋಪಕರಣಗಳು ಅವು ತನ್ನ ಸ್ಥಿತಿಯನ್ನು ಕಳ್ಕೊಂಡಿರ್ತಾರೆ ಸ್ವಲ್ಪ ಮಟ್ಟಿಗೆ. ಆದ್ರಿಂದ ತನ್ನ ಸ್ಥಿತಿಯನ್ನು ಯಾವಾಗ ಕಳ್ಕೊತವೆ ಆದ್ರಿಂದ ಯಂತ್ರೋಪಕರಣಗಳಿಂದ ಶಬ್ದ ಸ್ವಲ್ಪ ಜಾಸ್ತಿ ಆಗ್ಬೋದು. ಇಲ್ಲಾಂದ್ರೆ ಡೀಸೆಲ್, ಪೆಟ್ರೋಲ್ ಏನಾಗ್ತೀವಿ ಆಗಿಲ್ಲೋ ಅದನ್ನು ಸ್ವಲ್ಪ ಜಾಸ್ತಿ ಕುಡಿತಾ ಇರುತ್ತೆ. ಇದರಿಂದಾಗಿ ನಮ್ಗೆ ಸಂಪನ್ಮೂಲಗಳೇನಂತೆ ಕಡಿಮೆ ಆಗ್ತಾ ಬರುತ್ತೆ ಮತ್ತು ಹೆಚ್ಚು ಉತ್ಪಾದನೆ ಮಾಡಕ್ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರ ಆಧುನಿಕ ಯಂತ್ರೋಪಕರಣಗಳು ಈಗ ಮಾಡಲಾಗಿ ಇವಾಗ ಆಧುನಿಕವಾಗಿ ಏನೇನು ಸೃಷ್ಟಿಸಿದ್ದಾರೆ ಪ್ರಪಂಚದಲ್ಲಿ ಅದನ್ನು ಹೊಸದಾಗಿ ಯಾವುದೇ ಇರುತ್ತೆ ಅದನ್ನು ಉಪಯೋಗಿಸ್ಕೊಂಡು ಅದರಿಂದ ಹೆಚ್ಚು ಉತ್ಪಾದನೆ ಮಾಡಬೇಕು. ಯಾಕಂದ್ರೆ ಈಗಿಂತ 10-15 ವರ್ಷದಿಂದ ಯಮಹಾ ಗಾಡಿ ಇತ್ತು, ಈಗಲೂ ಇದೆ. ಬಟ್ ಅದು ಈಗ ಪೆಟ್ರೋಲ್, ಡೀಸೆಲ್ ಏನು ಹಾಕಿದ್ರೆ ಒಂದು 15-20 ಮೈಲೇಜ್ ಕೊಟ್ಟಿತ್ತು. ಆದ್ರೆ ಇತ್ತೀಚೆಗೆ ಆಧುನಿಕವಾಗಿ ಬಂದಿರೋ ಹೀರೋ ಹೋಂಡಾನೇ ಆಗಲಿ ಯಾವ ರೀತಿ ಹೊಸ ಮಾಡಲು ಬಂದಿದೆ, ಅದಕ್ಕೆ 1 ಲೀಟರ್ ಪೆಟ್ರೋಲ್ ಹಾಕಿದ್ರೆ 70-80 ಮೈಲೇಜ್ ಕೊಡುತ್ತೆ. ಆ ರೀತಿ ಆದಂತೆ ಹೊಸ ಯಂತ್ರೋಪಕರಣಗಳನ್ನು ಬಳಸಿ ನಾವು ಮಾಡಬೇಕು. ಆಮೇಲೆ ಆ ಯಂತ್ರಗಳನ್ನ ನಾವು ಉಪಯೋಗಿಸಿದಾಗ ಅಲ್ಲಿ ಹೆಚ್ಚು ಶಬ್ದ ಬರೋದಿಲ್ಲ. ಆ ಶಬ್ದ ನಿರೋಧಕಗಳನ್ನ ನಾವು ಬಳಸ್ಕೊಂಡಂಗಾಯ್ತದೆ. ಈಗ ಒಂದು ಫ್ಯಾಕ್ಟ್ರಿ ಆಗಲಿ, ಒಂದು ಗಾರ್ಮೆಂಟ್ಸ್ಗಳಲ್ಲಿ ಆಗಲಿ, ಎಲ್ಲೇ ಆಗಲಿ ಒಂದು ಯಂತ್ರ 24 hours 24 ಗಂಟೆ ಟೈಮು ಓಡ್ತಾ ಇರುತ್ತೆ. ಆಗ ಓಡಾಡ್ಬೇಕಾದ್ರೆ ಇಲ್ಲಿ ಕೆಲಸ ಮಾಡೋರಿಗೆ ಕಾರ್ಮಿಕರು ಏನಂತ ನಾವಿರ್ತೀವಿ, ಅವರಿಗೆ ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಸ್ವಲ್ಪ ಸ್ಟ್ರೈನ್ ಆಗುತ್ತೆ. ಯಂತ್ರೋಪಕರಣಗಳು ತುಂಬಾ ಜಾಸ್ತಿ ಸೌಂಡ್ ಮಾಡಿದಾಗ ಅವನ ಕಿವಿ ಆಗಲಿ ಮತ್ತೆ ಮಾನಸಿಕವಾಗಿ ಒಳಗಾಯ್ತಾನೆ. ಅದಕ್ಕಾಗಿ ಸೌಂಡ್ ಸ್ವಲ್ಪ ಕಡಿಮೆ ಇದ್ರೆ ಎಲ್ಲ ಯಂತ್ರಗಳಲ್ಲಿ ಹೊಗೆ ಬರ್ತಾ ಇದ್ರೆ ಶುದ್ಧವಾಗಿರೋಂಥ ಅನಿಲಗಳು ಮತ್ತೆ ಇಂಧನಗಳನ್ನು ನಾವು ಹಾಕ್ದಾಗ ಏನಾಗುತ್ತೆ ಅಂತಂದ್ರೆ ಸೌಂಡ್ ಕಡಿಮೆ ಆಗುತ್ತೆ. ಆಮೇಲೆ ಹೊಗೆನೂ ಬರಲ್ಲ. ಇದರಿಂದಾಗಿ ಮನುಷ್ಯನ ಆರೋಗ್ಯ ಸ್ವಲ್ಪ ಮಟ್ಟಿಗೆ ಸುಧಾರಿಸಬಹುದು. 5ನೇದಾಗಿ ಕಾರ್ಖಾನೆಯಿಂದ ಬರುವ ಅಶುದ್ಧ ನೀರನ್ನು ಯಾವುದೋ ಒಂದು ಕಾರ್ಖಾನೆಯನ್ನು ನಡಿಲೇಬೇಕು ಅಂದ್ರೆ ನೀರನ್ನು ಬಳಸ್ತೀವಿ. ಅದರಿಂದ ಬರುವಂತ ನೀರಿಗೆ ಕೆಮಿಕಲ್ಸ್ ಆಗಲಿ ಆಮೇಲೆ ರಾಸಾಯನಿಕ ಪದಾರ್ಥಗಳಾಗಲಿ ಏನಾಗಲಿ ಬೆರೆತಿರ್ತದೆ. ಅದನ್ನು ನಾವು ಡೈರೆಕ್ಟ್ ಆಗಿ ಕಾಲುವೆ, ನದಿ, ಗಿಟಿಗಳಿಗೆ ಯಾವುದಕ್ಕೂ ಬಿಡಬಾರ್ದು. ಏನಕ್ಕೆ ಬಿಡಬಾರ್ದು ಅಂತಂದ್ರೆ ನದಿಗಳಲ್ಲಿ ಅನೇಕ ಜಲಚರ ಜೀವಿಗಳು ಹೋಗ್ತಾ ಇರ್ತವೆ. ಇದು ಫ್ಯಾಕ್ಟ್ರಿಯಿಂದ ಬಂದಂತ ನೀರನ್ನು ನಾವು ಡೈರೆಕ್ಟ್ ಆಗಿ ಕೆರೆಗೋ ಅಥವಾ ನದಿಗೋ ಕಾಲುವೆಗೋ ಬಿಟ್ಟಾಗ ಅಲ್ಲಿ ವಾಸಿಸುವಂತ ಜಲಜೀವಿ ತೊಂದರೆ ಆಗುತ್ತೆ, ಅವು ಸಾಯ್ತವೆ. ಆದ ಕಾರಣದಿಂದ ಆ ನೀರನ್ನ ಒಂದು ಫ್ಯಾಕ್ಟ್ರಿಯಲ್ಲೇ ಆಗಲಿ ಅಥವಾ ಕಾರ್ಖಾನೆಗಳಲ್ಲಿ ಎಲ್ಲೇ ಆಗಲಿ ಅದನ್ನ ಒಂದ್ ಕಡೆ ಶೇಖರಿಸಿ ಅದನ್ನ ಶೇಖರಿಸ್ಬಿಟ್ಟು ಆ ನೀರನ್ನ ಫಿಲ್ಟರ್ ಮಾಡಬೇಕು. ಫಿಲ್ಟರ್ ಮಾಡಿ ಆದ್ರೆ ಅದನ್ನ ರಿಯೂಸ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಅದಕ್ಕೆ ಆದಂತ ನಿರ್ದಿಷ್ಟ ಪ್ರದೇಶದಲ್ಲಿ ಇಡಬೇಕು. ಇಲ್ಲಾಂದ್ರೆ ಫಿಲ್ಟರ್ ಮಾಡಿ ಅದರಿಂದ ಯಾವುದೇ ರೀತಿ ಜೀವಿಗಳಿಗೆ ತೊಂದರೆ ಆಗದೆ ಇದ್ರೆ ಕಾಲುವೆಗಳು ಬಿಡ್ಬೋದು. ವಾಹನಗಳು ಮೇನ್ ಆಗಿ ಬರುತ್ತೆ. ಇಲ್ಲಿ ಸಾರಿಗೆ ಸಂಪರ್ಕ ಒಂದು ಫ್ಯಾಕ್ಟ್ರಿ ಅಂತ ಒಂದು ಇಂಡಸ್ಟ್ರಿಯಲ್ ಏರಿಯಾ ಇದು ಚೆನ್ನಾಗಿ ನಡೀಬೇಕು ಅಂದ್ರೆ ವಾಹನಗಳು ಟ್ರಾನ್ಸ್ಪೋರ್ಟೇಷನ್ ಅನ್ನೋದೇನಿರುತ್ತೆ ಸಾರಿಗೆ ಸಂಪರ್ಕ ಅಂತೀವಿ, ಅದು ತುಂಬಾ ಅಗತ್ಯವಾಗಿರುತ್ತೆ. ಯಾಕಂದ್ರೆ ಇದೊಂದು ಫ್ಯಾಕ್ಟ್ರಿ ಇದೆ ಅಂದ್ರೆ ಅದಕ್ಕೆ ಒಂದು ಫ್ಯಾಕ್ಟ್ರಿಗೆ ಒಂದೇ ಕಡೆ ವಸ್ತು ಸಿಗಲ್ಲ. ಒಂದೇ ಕಡೆ ವಸ್ತು ಸಿಗದೆ ಅಂದ್ರೆ ದೇಶ ವಿದೇಶದಿಂದ ಮತ್ತೆ ರಾಜ್ಯಗಳಿಂದ ಅಂತರಾಜ್ಯಗಳಿಂದೆಲ್ಲ ತರಿಸ್ಬೇಕಾಗುತ್ತೆ. ಅದಕ್ಕೆ ವಾಹನಗಳು ಬೇಕೇ ಬೇಕು. ವಾಹನಗಳು ಬೇಕಂದ್ರೆ ರಾ ಮೆಟೀರಿಯಲ್ ತರಿಸ್ತೀವಲ್ಲ ನಾವು, ಆಗ ವಾಹನಗಳು ತುಂಬಾ ಹೊಸದಾದಂಥದ್ದಾಗಿರ್ಬೇಕು. ಅದು ಬಳಸಂತದಕ್ಕೆ ಡೀಸೆಲ್ ಆಗಲಿ ಪೆಟ್ರೋಲ್ ಆಗಲಿ ಹೆಚ್ಚು ಮೈಲೇಜ್ ಕೊಡೋಂಥದ್ದಾಗಿರ್ಬೇಕು. ಆ ವಾಹನಗಳ ಅಗತ್ಯವಿದ್ದಲ್ಲಿ ಮಾತ್ರ ಬಳಸ್ಕೋಬೇಕು. ಈಗ ಹತ್ತಿರದಲ್ಲೇ ಈಗ ಕರ್ನಾಟಕದಲ್ಲಿ ಯಾವುದೋ ಒಂದು ಸಿಗ್ತಾ ಇರುತ್ತೆ, ಖನಿಜ ಸಂಪನ್ಮೂಲ ಸಿಗ್ತಾ ಇರುತ್ತೆ, ಅದನ್ನ ನಾವು ಹೊರಗಡೆಯಿಂದ ಬೇರೆ ಕಡೆಯಿಂದಲೇ ತರಿಸ್ಬೇಕು ಅನ್ನೋ ಸಂದರ್ಭ ಇಲ್ದೇ ಇದ್ರೂ ಬೇರೆ ಕಡೆಯಿಂದ ತರಿಸ್ತೀವಿ. ಆಗ ಟ್ರಾನ್ಸ್ಪೋರ್ಟೇಷನ್ ಆಗ ವಾಹನದಿಂದ ತರಿಸ್ತೀವಲ್ಲ ಅದೆಲ್ಲ ಸುಮ್ಮನೆ ಚಾರ್ಜ್ ಎಲ್ಲ ವೇಸ್ಟ್ ಆಗುತ್ತೆ. ಇದು ಪ್ರಕೃತಿಗೆ ಸ್ವಲ್ಪ ಪ್ರಕೃತಿಗೆ ಸರಿಯಾಗಿ ದೊರೆಯಲ್ಲ. 7ನೇದಾಗಿ ಆಮೇಲೆ ನಾವು ಇಲ್ಲೆಲ್ಲ ಕೆಲಸ ಮಾಡ್ತಾ ಇರ್ತೀವಿ, ಯಾವುದೋ ಒಂದು ಇದು ಆಗುತ್ತೆ, ಕೆಲಸ ಮಾಡ್ಬೇಕಾದ್ರೆ ಏನಾದ್ರು ಪ್ರಾಬ್ಲಮ್ ಆದಾಗ ಎಲ್ಲ ಹೋಗ್ಬೇಕಾಗುತ್ತೆ. ಆಗ ಅದ್ರಲ್ಲಿ ಇರುವಂತ ಸ್ವಿಚ್ ಆಫ್ ಮಾಡೋಗ್ಬೇಕು. ಅದರಿಂದ ಇಂಧನ ಉಳಿತದೆ.
ಇಂಧನ ಉಳಿಸುತ್ತೆ, ಹೊಗೆ ಹೋಗುತ್ತೆ. ಸ್ವಿಚ್ ಆಫ್ ಮಾಡ್ತಾನೆ ನಾವು ಏನಾದ್ರು ಹೊರಗಡೆ ಹೋದಾಗ ಅದ್ರ ಪಡೆದ ಮಿಷಿನ್ ಓಡ್ತಾ ಇರುತ್ತೆ. ಇದರಿಂದಾಗಿ ಅನೇಕ ರೀತಿಯಲ್ಲಿ ಪ್ರಾಬ್ಲಮ್ ಆಗ್ತಿದ್ದಾವೆ, ಸಂಪನ್ಮೂಲಗಳು ಕಡಿತಾ ಇರ್ತಾ ಹೋಗುತ್ತೆ. 8ನೇದಾಗಿ ತ್ಯಾಜ್ಯ ವಸ್ತುಗಳನ್ನ ಕಡಿಮೆ ಮಾಡಬೇಕು. ಫ್ಯಾಕ್ಟ್ರಿ ಯಾವುದೇ ವಸ್ತುಗಳಾದ್ರೂ ತ್ಯಾಜ್ಯ ವಸ್ತುಗಳು ಬಂದೇ ಬರ್ತದೆ, ಬಂದಾಗ ಅದನ್ನು ಕಡಿಮೆ ಮಾಡಬೇಕು. ತ್ಯಾಜ್ಯ ವಸ್ತುಗಳನ್ನ ಬರದೇ ರೀತಿ ಮಾಡೋದು ತಡೆಗಟ್ಟೋದು ಪ್ರಮುಖವಾದ ವಿಷಯ. ಆದ್ರೂ ಅದನ್ನೇನಾದ್ರು ತಡೆಗಟ್ಟಕ್ಕಾಗಲ್ಲ ಅಂದ್ರೆ ಬರಲಿ, ಮತ್ತೆ ಅದು ಬಂದರೂ ಅದನ್ನು ರೀಯೂಸ್ ಮಾಡ್ಕೋಬೇಕು. ಮತ್ತೆ ಅದನ್ನು ಒಂದ್ ಕಡೆ ಶೇಖರಿಸಬೇಕು, ಮತ್ತೆ ಅದರಿಂದ ಏನು ಉಪಯೋಗ ಆಗುತ್ತೆ ಅದನ್ನು ಬಳಸ್ಕೋಬೇಕು, ಮತ್ತೆ ಉಪಯೋಗ ಅದನ್ನು ಬಳಸ್ಕೋಬೇಕು. 9ನೇದು ಲಾಸ್ಟ್ ಪಾಯಿಂಟು, ಇತ್ತೀಚಿನ ದಿನಗಳಲ್ಲಿ ಪ್ಲಾಸ್ಟಿಕ್ ವಸ್ತುಗಳು ತುಂಬಾ ಬಳಕೆ ಆಗ್ತಾ ಇದೆ. ಪ್ಲಾಸ್ಟಿಕ್ ವಸ್ತುಗಳನ್ನ ಬಳಕೆ ಆಯ್ತದೆ, ಅದರಿಂದ ತೊಂದರೆ ಏನಿಲ್ಲ. ಬಟ್ ತೊಂದರೆ ಏನಾಗುತ್ತೆ ಅಂತಂದ್ರೆ, ಇದನ್ನ ಯಾವುದೇ ರೀತಿಯಲ್ಲಿ ಭೂಮಿಗೆ ಹಾಕ್ದಾಗ ಅದು ಕೊಳೆಯಲ್ಲ ಅದು ತುಂಬಾ ಪ್ರಾಬ್ಲಮ್ ಆಗುತ್ತೆ. ಇದರಿಂದ ಕವರ್ನ ಆಮೇಲೆ ಇದನ್ನು ನಶಿಸ್ಬೋದು ಅಂದ್ರೆ ಹೆಂಗ್ ನಶಿಸ್ತೀವಿ ಅಂದ್ರೆ ಸುಟ್ಬಿಡ್ತೀವಿ. ಇದು ಸುಡೋದು ಮಹಾ ತಪ್ಪು. ಯಾಕಂತಂದ್ರೆ ಇದನ್ನ ಸುಟ್ಟಾಗ ಇದರಿಂದ ವಿಷಪೂರಿತವಾದ ಗಾಳಿ ಎಲ್ಲ ಮೇಲ್ಗಡೆ ಹೋದಾಗ ಅಲ್ಲಿ ಓಜೋನ್ ಪದರ ಇರುತ್ತೆ. ಓಜೋನ್ ಪದರಕ್ಕೆ ಇದ್ರ ಗಾಳಿಯಲ್ಲಿ ಹೋದಾಗ ಓಜೋನ್ ಪದರದ ಹೋಲ್ ಇದೆ, ಅಲ್ಲಿ ಒಂದು ಓಜೋನ್ ಪದರದಲ್ಲಿ ಹೋಲ್ ಇರುತ್ತೆ. ಅದು ತುಂಬಾ ದೊಡ್ಡದಾಗ್ತಾ ಹೋಗುತ್ತೆ. ದೊಡ್ಡದಾದಾಗ ಸೂರ್ಯನ ಕಿರಣಗಳು ನೇರವಾಗಿ ಮನುಷ್ಯನ ಮೇಲೆ ಬೀಳ್ತವೆ. ಮನುಷ್ಯ ಭೂಮಿ ಮೇಲೆ ಬಿದ್ದಾಗ, ಅಲ್ಲಿ ಮನುಷ್ಯ ಮತ್ತು ಸಕಲ ಜೀವಿಗಳ ಮೇಲೆ ಅದು ಬಿದ್ದಾಗ ಇದರಿಂದ ಅವನು ಅನೇಕ ಕಾಯಿಲೆಗಳಿಗೆ ಒಳಗಾಗ್ತಾನೆ. ಆದ ಕಾರಣ ಕವರ್ಗಳನ್ನ ಯಾವುದೇ ಕಾರಣಕ್ಕೂ ಸುಡಬಾರ್ದು. ಮತ್ತೆ ಭೂಮಿ ಊತಾಕೋದ್ರಿಂದ ಇದನ್ನ ರೀಯೂಸ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಬೇಕು. ಆದಷ್ಟು ಇದನ್ನ ಕಡಿಮೆ ಮಾಡಬೇಕು. ಇಷ್ಟು ಮಾತಾಡಕೊಟ್ಟ ನಿಮ್ಗೆಲ್ರಿಗೂ ಧನ್ಯವಾದಗಳು. ನಾನು ಇವತ್ತು 3ನೇ ಆಡಿಟನ್ನು ಮುಗಿಸ್ತಾ ಇದ್ದೀನಿ.